ಜ್ಯೋತಿ ಬೆಳಗುತ್ತಿದೆ, ನಿರ್ಮಲವಾದ ಜ್ಯೋತಿ ಬೆಳಗುತ್ತಿದೆ. ಬೆಂಬಿಡದೆ ಅವರ ನೆರಳಿನಂತೆ ಓಡಾಡಿದಂತವರು ಅಂದ್ರೆ ನಮ್ಮ ಆರುಗೆರೆ ಮಹೇಶ್ ಅವರು. ಮತ್ತು ನಿಗಮದ ಅಧ್ಯಕ್ಷರಾಗುವುದರ ಮೂಲಕವಾಗಿ ನಾನು ವಿಧಾನಸೌಧಕ್ಕೆ ಹೋಗಿದ್ದೆ, ಇವರು ಸಹ ವಿಧಾನಸೌಧಕ್ಕೆ ಅವತ್ತು ಬಂದಿದ್ರು. ಬಂದಾಗ ಸ್ವಾಮೀಜಿ ನಾನು ನಿಗಮದ ಅಧ್ಯಕ್ಷ ಆಗ್ಬೇಕು, ನೀವೆಲ್ಲರಿಗೂ ಜ್ಯೋತಿಷ್ಯ ಹೇಳ್ತಿರಲ್ಲ, ನನಗೂ ಹೇಳ್ರಿ ಅನ್ನ ಕತ್ತಿದ್ರು. ಎಲ್ಲಿ ಸಿಎಂ ಆಫೀಸ್ ಎಂದು ಹೋಮ್ ಮಿನಿಸ್ಟರ್ ಆಫೀಸ್ ಅನ್ಸುತ್ತೆ. ಆ ಹೋಮ್ ಮಿನಿಸ್ಟರ್ ಆಫೀಸ್ ಹತ್ರ ಕೇಳಕತ್ತಿದ್ರು, ಈಗ ಎಲ್ಲಿ ಹೇಳಕ್ಕಾಗುತ್ತೆ, ಅಲ್ಲೊಂದ್ಸಲ ಮಠಕ್ಕೆ ಬಾ, ಅಲ್ಲಿ ಹೇಳೋಣ, ಹಿಂಗ್ ನೋಡಕ್ ಬಿಡುವುದಿಲ್ಲ. ಸ್ವಾಮೀಜಿ ನೋಡ್ರಿ, ಒಂಚೂರು ನೋಡ್ರಿ ಸ್ವಾಮೀಜಿ, ಅದು ಯೋಗ ಇದೆಯಾ ಇಲ್ವಾ, ಹೋಗ್ಲಿ ಅಥವಾ ಬಿಡ್ಲಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಸ್ವಾಮೀಜಿ, ನೋಡ್ರಿ ಅಂತಂದ್ರು. ಇನ್ನು ಹೋಮ್ ಮಿನಿಸ್ಟ್ರು ಆ ಸೆಷನ್ ಮುಗಿಸ್ಕೊಂಡು ಅಲ್ಲಿ ಬರ್ಬೇಕಾಗಿತ್ತು. ಆಯ್ತಪ್ಪ ನೋಡೋಣ ಅಂತ ನೋಡಿದೆ. ಹಾಗೆ ಹೇಳಿದೆ, ಯಾವ ತಿಂಗಳದು, ನೀನು ಏಪ್ರಿಲ್ ಎಂಡ್ ನಂತರ ಕಡೆ ಯೋಗ ಇರೋದು ಅದ್ರೊಳಗಿಲ್ಲ, ಮೇ ತಿಂಗಳ ನಂತರ ಯೋಗ ಇರೋದು ಅದ್ರೊಳಗೆ ಆಗೋದಿಲ್ಲ, ಮೇ ತಿಂಗಳು ಕಳೆದ್ರೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ. ಮೇ ತಿಂಗಳು ಒಳಗಡೆ ಆದ್ರೆ ನೀನ್ ಆಗಕ್ ಸಾಧ್ಯನೇ ಇಲ್ಲ, ಮೇ ತಿಂಗಳ ನಂತರ ಆದ್ರೆ ಅಂತದ್ದೇನ ಘಟಿಸಿದ್ರೆ ಆಗುವ ಸಾಧ್ಯತೆಗಳಿದೆ ನಿನ್ನ ಜಾತಕದ ಪ್ರಕಾರ ಅಂತ ಹೇಳಿ. ಅದ್ ನಾನ್ ಮಾಡ್ತೀನಿ, ಅವರೇ ನೆನಪು ಮಾಡಿದ್ರೆ ಆಗಿದೆ. ಯಾಕೆ ಅಂತಂದ್ರೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನೆಲ್ಲ ಬಂತಿರಬೇಕು. ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯದಂತಿರಬೇಕು ಅನ್ನೋದು. ಇವತ್ತು ಸೋಮಣ್ಣರು ಸಚಿವರಾಗಿದ್ದಾರೆ ಸರ್, ಅವ್ರು ನಮ್ಮ ಅಂಕಲ್ ಮಠಕ್ಕೆ ಬಂದಾಗ ಜಾತಕ ಕೇಳಕ್ ಬಂದಿದ್ರು, 2 ಕಡೆ ಸೋತಿದ್ರು. ಅವ್ರೇನಂದ್ರು, ಸ್ವಾಮೀಜಿ ನಮ್ ಜಾತಕ ನೋಡ್ಬೇಕು ಅಂತ. ಅವರು ನೀವು ತುಮಕೂರಿಗೆ ನಿಂತ್ಕೊಳ್ಳಿ, ಸಚಿವರಾಗಿಲ್ಲ ಅಂದ್ರೆ ನಾನು ಜ್ಯೋತಿಷ್ಯ ಹೇಳದೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅದನ್ನು ನಾವು ಅಧ್ಯಯನ ಮಾಡಿದಾಗ ಅದರಲ್ಲಿರುವ ಸಾಧಕ ಬಾಧಕ ಹೇಳ್ಬೋದೇ ಹೊರತು ಇನ್ನು ಗುರಿ ಹೆಂಗಿದೆ ಅಂತ ಹೇಳ್ಬೋದು ಹೊರತು, ಅವರು ಈಗ ಅಂಕಲ್ ಮಾಡ್ತಾರೆ, ಒಂದು ಗುರುಭವನ ಮಾಡ್ಕೊಳ್ತಾ ಇದ್ದಾರೆ, 3 ಕೋಟಿ ರೂಪಾಯಿ ಗುರುಭವನ, ಅದಕ್ಕೆ ಸಾಕ್ಷಿಯಾಗಿ. ಆದ್ರೆ ಇವತ್ತು ನಿಮ್ಮ ಶ್ರಮ, ಜಾತಕ ಅಂದ್ರೆ ಅದು ಗೂಗಲ್ ಇದ್ದಂಗೆ ಸರ್. ಹೋಗರ್ ನಾವೇ ಏನ್ ಹೇಳಿ, ಜಾತಕ ಅಂದ್ರೆ ಗೂಗಲ್ ಇದ್ದಂಗೆ, ಹೋಗರ್ ಯಾರು ನಾವೇ. ಇವ್ರು ಅಲ್ಲೇ ಸುಮ್ಮನೆ ಕೂತ್ಕೊಂಡಿದ್ರೆ ಆಗದ, ಆಗ್ತಾ ಇರ್ಲಿಲ್ಲ. ಹಂಗೆ ಸುಮಾರು 83 ಜನ ಅಪ್ಲಿಕೇಶನ್ ಹಾಕಿರೋದು ಅದ್ರೊಳಗೆ, ಗೊತ್ತೇ ಅದ್ರ ನೀನು ಬಾಬಣ್ಣವ, ಮತ್ತೆ ಹಿಂಗೆ ಎಲ್ಲರೂ ಇರುವಂತದ್ದು. ಆದ್ರೆ ಒಂದೊಂದು ಸಲ ನಮಗೆ ಗೊತ್ತಿಲ್ಲದೆ ನಮ್ಮ ಪುಣ್ಯಗಳು, ನಮ್ಮ ಕ್ರಿಯಾದಿಗಳು, ನಮ್ಮ ವಿಶ್ವಾಸಗಳು ಒಂದ್ಸಲ ಫಲ ಕೊಡುತ್ತೆ ಅನ್ನೋದಕ್ಕೆ ಮಹೇಶ್ ಅವರು ಸಾಕ್ಷಿಯಾಗಿದ್ದಾರೆ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ